7:46 a.m. in the morning, 11th May, Monday. So good morning and welcome back to Octane Automotive. ಇವತ್ತು ನಾವು ನಮ್ಮ ಸ್ಕೋಡಲ್ಲಿ ಒಂದು ರೋಡ್ ಟ್ರಿಪ್ಗೆ ಹೋಗ್ತಿದ್ದೀವಿ. ಇಟ್ಸ್ ಅ ಬ್ಯೂಟಿಫುಲ್ ಸೌತ್ ರೋಡ್ ಟ್ರಿಪ್. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಕನ್ಯಾಕುಮಾರಿ. ಸೊ ಇವತ್ತಿನ ಪ್ಲ್ಯಾನ್ ಬಂದು ಕನ್ಯಾಕುಮಾರಿ. ವಿ ಆರ್ ಗೋಯಿಂಗ್ ವಿತ್ ದಿ ಫ್ಯಾಮಿಲಿ. ನಮ್ಮ ರ್ಯಾಪಿಡ್ ಜೊತೆಗೆ ಇನ್ನೊಂದು ವೆಂಟೋ ಆ್ಯಡ್ ಆಗುತ್ತೆ, ನಮ್ಮ ಬ್ರದರ್ದು ರೆಡ್ ವೆಂಟೋ. ಏನು ನನ್ನ ವೀಡಿಯೋಸ್ಗಳಲ್ಲಿ ನೋಡಿದ್ದೀರಾ ಅದು. So we are going in 2 cars towards Kanyakumari today. So first time ever ನಾನು ಸ್ಕೋಡಲ್ಲಿ ಒಂದು ಲಾಂಗೆಸ್ಟ್ ಡ್ರೈವ್ ಹೋಗ್ತಾ ಇರೋದು. ಅಂದರೆ ಟಿಲ್ ನೌ ವಿ ಹ್ಯಾವ್ ಗಾನ್ ಫಾರ್ ಮೆನಿ ಟ್ರಿಪ್ಸ್, ಬಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಲಾಂಗ್ ಟ್ರಿಪ್. Total round trip will be around 2000 kilometers. I hope this beast does not give any problem. No way. ಸೊ ಬನ್ನಿ, ಆ್ಯಸ್ ಯೂಶುವಲ್ ಲೇಟ್ ಆಗಿದೆ. ಪ್ಲ್ಯಾನ್ ಇದ್ದಿದ್ದು ಒಂದು 5:36ಗೆ ಹೊರಡೋಣ ಅಂತ, ಬಟ್ ಆಲ್ರೆಡಿ 7:47, ತುಂಬ ಲೇಟ್ ಆಗಿದೆ. ಸೊ ವಿಲ್ ಲೇವ್ ನವ್. ಪ್ಲ್ಯಾನ್ ಇರೋದು ಕನ್ಯಾಕುಮಾರಿ ವಿತೌಟ್ ಎನಿ ಸ್ಟಾಪ್ ಪ್ಲ್ಯಾನ್ ಇದೆ ಕನ್ಯಾಕುಮಾರಿ ಹೋಗೋಕ್ಕೆ. ಸೊ ಟು ಶೋ ಯು ಹೌ ಮಚ್ ಟೈಮ್ ಇಟ್ ಟೇಕ್ಸ್, ಮೈಸೂರಿಂದ ಇಟ್ ಈಸ್ ಅರೌಂಡ್ 610 ಕಿಲೋಮೀಟರ್ಸ್. ಅಂತತ್ರ 11 hours ಹೋಗಬೇಕು, ಡ್ರೈವ್ ಮಾಡಬೇಕು. ಸೊ ಇಫ್ ವಿ ಟೇಕ್ ಬ್ರೇಕ್ಸ್ ಆಲ್ಸೋ ಇಟ್ ವಿಲ್ ಇನ್ಕ್ರೀಸ್ ದ ಡ್ಯೂರೇಷನ್. ಸೊ ಲೆಟ್ ಸಿ. ಆದರೆ ಒನ್ ಗೋ ಅಲ್ಲಿ ಕನ್ಯಾಕುಮಾರಿ ರೀಚ್ ಆಗೋಣ, ಇಲ್ಲ ಅಂದರೆ ವಿಲ್ ಜಸ್ಟ್ ಟೇಕ್ ಅ ಬ್ರೇಕ್ ಟುಡೇ ಆ್ಯಂಡ್ ವಿಲ್ ರೀಚ್ ಟುಮಾರೋ. ಸೊ ಏನಾಗುತ್ತೆ ಹೇಗಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಥ್ರೂ ಔಟ್ ದ ವಿಡಿಯೋ, ವಾಚ್ ಟಿಲ್ ದಿ ಎಂಡ್. ನಿಮ್ಮದು ಏನಾದ್ರು ಈ ಥರ ಕನ್ಯಾಕುಮಾರಿಗೆ ಪ್ಲ್ಯಾನ್ ಇದ್ದರೆ, ಈ ಥರ ಒಂದು ರ್ಯಾಪಿಡ್ ಇದ್ದರೆ, ಅಥವಾ ಬೇರೆ ಯಾವ್ದಾರ ಕಾರ್ ಇದ್ದರೆ, ಹೇಗಿರುತ್ತೆ, ರೋಡ್ಸ್ ಹೇಗಿದೆ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ ವಿತ್ ದ ವ್ಲಾಗ್. ಸೊ 2 ಕಾರ್ಗೂ ಆಟೋ ಕಟ್ ಡೀಸೆಲ್ ಹಾಕ್ಸ್ತಿದ್ದೀವಿ. ನಮ್ಮದು ಫುಲ್ ಟ್ಯಾಂಕ್ ಆಯಿತು. ಸೊ 3257 ಏನು ಫುಲ್ ಟ್ಯಾಂಕ್ ಆಯಿತು, ಅಂದರೆ ಹಾಫ್ ಟ್ಯಾಂಕ್ ಆಲ್ರೆಡಿ ಇತ್ತು, ಮತ್ತು ಹಾಫ್ ಟ್ಯಾಂಕು ಇದೇ ಸ್ಟಡಿ ಇರುತ್ತೆ ಅಂದ್ಬಿಟ್ಟು ಈಗ ಗೊತ್ತಾಗುತ್ತೆ. ಟ್ಯಾಂಕ್ ಕೆಪಾಸಿಟಿ ಅರೌಂಡ್ 50 ಲೀಟರ್ಸ್ ಹಿಡಿಬೋದು. ಇದೊಂದು ಮಾಡಿದ್ರೆ ಇಲ್ಲಿಂದ ಟ್ರಿಪ್ 0 ಆಗುತ್ತೆ. 0 ಆದಮೇಲೆ ಒಂದು ಮೈಲೇಜ್ ಚೆಕ್ 1.6 ಲೀಟರ್ 1.5 ಲೀಟರ್. ಇದು ಮ್ಯಾನ್ಯುಯಲ್, ಅದು ಮ್ಯಾನ್ಯುಯಲ್, 2 ಡೀಸೆಲ್. ಫುಲ್ಲಿ ಲೋಡ್, ಇದರಲ್ಲಿ ಎಷ್ಟು ಲೋಡ್ ಇದೆಯೋ ಅದರಲ್ಲೂ ಅಷ್ಟೇ ಲೋಡ್ ಇದೆ. 48.58 ಲೀಟರ್ಸ್ ಹಿಡಿತು. ವೆಂಟೋನು ಇವಾಗ 0 ಆಗಿದೆ. ನೆಕ್ಸ್ಟ್ ಸೊ ಸ್ಟಾಪ್ ಹಿಯರ್ ಎಟ್ ಬಣ್ಣಾರಿ. ವೆಂಟೋ ಕೂಡ ಅಲ್ಲೇ ಇದೆ. ವೆಂಟೋ ಅಪ್ಡೇಟ್ ಹೇಳಬೇಕು ಅಂದರೆ ಡೀಸೆಲ್ 1 ಪಾಯಿಂಟ್ ಕಡಿಮೆ ಆಗಿದೆ. 2 ಆಟೋ ಕಟ್ಟೆ ಹಾಕ್ಸಿದ್ವಿ. ಸ್ಕೋಡಲ್ಲಿ ಇನ್ನೂ ಯಾವುದೇ ಥರ ಆಗಿಲ್ಲ. ಸೊ ವಿ ಹ್ಯಾವ್ ಕವರ್ಡ್ ಅಪ್ ಆಲ್ಮೋಸ್ಟ್ 107 ಕಿಲೋಮೀಟರ್ಸ್ ಫ್ರಮ್ ದಿ ವೇರ್ ಫ್ಯೂಯಲ್ ಸ್ಟೇಷನ್. ಈಗ ಬಣ್ಣಾರಿ ಟೆಂಪಲಲ್ಲಿ ಸ್ಟಾಪ್ ಹೋಗಿದ್ದೀವಿ. ದಟ್ ಏರ್ ಪಿನ್ ಬೆಂಡ್ ವಾಸ್ ಸೂಪರ್. 27 ಏರ್ ಪಿನ್ ಬೆಂಡ್ ಇದ್ದು. ಸೊ ಕ್ವೈಟ್ ಎ ಗುಡ್. ಯು ನೀಡ್ ಟು ಬಿ ವೆರಿ ಕಾಷಿಯಸ್ ವೈಲ್ ಕಮಿಂಗ್ ದೇರ್. ಆ್ಯಂಡ್ ಟೆಂಪಲ್ ಈಸ್ ಆಲ್ಸೋ ಗುಡ್. ಈಗ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಷ್ಟೇ. ನೆಕ್ಸ್ಟ್ ನಮ್ಮ ಸ್ಟಾಪ್ ಮೇ ಬಿ ಫಾರ್ ಲಂಚ್ ಆರ್ ಎಟ್ ಪಳನಿ. ಲೆಟ್ಸ್ ಗೋ. ಸೊ ಟುಕ್ ಹಿಯರ್ ಅ ಲಂಚ್ ಬ್ರೇಕ್ ಎಟ್ 2:12 ಹೋಟೆಲ್ ಅರಿಯಾಸ್. ಇಟ್ ಈಸ್ ವೆರಿ ಡಿಫಿಕಲ್ಟ್, ತುಂಬಾ ಕಷ್ಟ ತಮಿಳ್ನಾಡಲ್ಲಿ ಹೋಟ್ಲ್ ಹುಡ್ಕೋದು. ಆ್ಯಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದ್ರಿಂದ ನಿಮ್ಗೆ ಆರ್ಡ್ರ್ ಮಾಡೋಕ್ಕೆ ಕಷ್ಟ. ಎಲ್ಲ ಒಂಥರ ಇಟ್ ಈಸ್ ಟೂ ಡಿಫಿಕಲ್ಟ್. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ಇಫ್ ಯು ಸ್ಟೇ ಮೋರ್ ಡೇಸ್. ಲೈಕ್ ಫಾರ್ ಎಕ್ಸಾಂಪಲ್ 5 days ಟ್ರಿಪ್ ಆಗಿರೋದ್ರಿಂದ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ಲ್ಯಾಂಗ್ವೇಜ್ ಬ್ಯಾರಿಯರ್ ಇಸ್ ಟೂ ಮಚ್ ಓವರ್ ಹಿಯರ್. ಸೊ ಹೋಟೆಲ್ ಅರಿಯಾಸ್ ಅಂತ, ಇಟ್ಸ್ ಅ ವೆಜ್ ಹೋಟೆಲ್ ಆನ್ ದಿ ವೇ ಟು ಪಳನಿ. ಆನ್ ದಿ ವೇನೇ ಇದಿತ್ತು. ವೆರಿ ಟಫ್ ಟು ಫೈಂಡ್ ಹೋಟೆಲ್ಸ್. ಸೊ ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡ್ಕೊಬಿಟ್ರೆ ಬೆಸ್ಟ್. ಹಿಯರ್ ಇಟ್ ವಾಸ್ ಗುಡ್, ದ ಟೇಸ್ಟ್ ಇಸ್ ಗುಡ್. ಅವಿನಾಶಿ ಅನ್ನೋ ಒಂದು ಪ್ಲೇಸಲ್ಲಿ ಹೋಟೆಲ್ ಅರಿಯಾಸ್ ಅಂತ. ದಿಸ್ ಹೈವೇ ಗೋಸ್ ಟು ಪಳನಿ, ಕನೆಕ್ಟ್ ಆಗುತ್ತೆ. ಸೊ ದಟ್ಸ್ ಇಟ್. ವಿ ಸ್ಟಾಪ್ಡ್ ಫಾರ್ ಎ ಲಂಚ್ ಬ್ರೇಕ್. ಆ್ಯಂಡ್ ಇನ್ನೊಂದು ಮೇಜರ್ ಥಿಂಗ್, ನಮ್ಮ ಸ್ಕೋಡ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿದೆ. ಆ್ಯಸ್ ಯು ಕ್ಯಾನ್ ಸಿ ದ ಇಂಜಿನ್ ಲೈಟ್ ಇಸ್ ಬ್ಯಾಕ್. ಸೊ ಇಂಜಿನ್ ಲೈಟ್ ವಾಪಸ್ ಬಂದಿದೆ. ಸೊ ನಾನು ಚೆಕ್ ಮಾಡಿದೆ ಹಾಕಿ. ಸೊ ಇದೊಂದು OBD ಸ್ಕ್ಯಾನರ್ ನನ್ನ ಹತ್ರ ಇತ್ತು. ಸೊ ಚೆಕ್ ಮಾಡಿದಾಗ ಅದರಲ್ಲಿ ಇದು ಬಂದಿದೆ, ಕ್ಯಾಮ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಎರರ್. ಸೊ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿದೆ, ಸ್ವಲ್ಪ ಮಿಸ್ಫೈರ್ ಆಗ್ತಿದೆ. ಏನು ಮಾಡೋದು ಸೊಲ್ಯೂಷನ್ ಅಂತ ನೋಡ್ತೀನಿ ಹೋಗ್ತಾ ಹೋಗ್ತಾ. ಆ್ಯಂಡ್ ದ ಟೆಂಪ್ರೇಚರ್ ಇಸ್ ವೆರಿ ಹಾಟ್ ಹಿಯರ್. 32 degrees ಸಮಥಿಂಗ್ ಏನೋ ಇದೆ. ವೆರಿ ವೆರಿ ಹಾಟ್. ಸೊ ಮೈಲೇಜ್ ಬಗ್ಗೆ ಹೇಳೋದಾದರೆ ಫುಲ್ ಟ್ಯಾಂಕ್ ಇನ್ನೂ ಹಾಗೆ ಇದೆ. 166 kilometers ವಿ ಹ್ಯಾವ್ ಕಂಪ್ಲೀಟೆಡ್. ಸೊ ಲೆಟ್ಸ್ ಗೋ. ಪಳನಿಯಲ್ಲಿ ಸಿಗಂತೀನಿ.
ರೀಚ್ಡ್ ಪಳನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅದೇ ಪಳನಿ ಬೆಟ್ಟ. ದಿಸ್ ಇಸ್ ದ ಪಾರ್ಕಿಂಗ್. ಸೊ ಈ ಪಾರ್ಕಿಂಗ್ ಇಂದ ರೋಪ್ ಕಾರ್ ಅಲ್ಲಿ ಸೊ ವಿ ಕ್ಯಾನ್ ಗೋ ಅಪ್ ದ ಪಾರ್ಕಿಂಗ್. ವೆರಿ ವೆರಿ ನೈಸ್ ರೋಡ್ ಫ್ರಮ್ ಅವಿನಾಶಿ ಟು ಪಳನಿ. ವೆರಿ ಗುಡ್ ರೋಡ್, ತುಂಬಾ ಚೆನ್ನಾಗಿದೆ ಹೈವೇ. ಈಸಿಲಿ ಯು ಕ್ಯಾನ್ ಕ್ರೂಸ್ 120 140 there. So very nice roads. Choose that road and come if you're very much driving focused, ತುಂಬಾ enthusiasm ನಿಮ್ಮಲ್ಲಿ ಇದ್ರೆ ಡೆಫಿನೆಟ್ಲಿ ಟೇಕ್ ದಿಸ್ ರೋಡ್. ಇಟ್ ಈಸ್ ಸೂಪರ್ಬ್, ಎಕ್ಸ್ಟ್ರೀಮ್ಲಿ ಆಸಮ್. ಬನ್ನಿ ಈಗ ಟೆಂಪಲ್ಗೆ ಹೋಗಿ ಏನ್ ಕತೆ ನೋಡೋಣ ನೆಕ್ಸ್ಟ್. ಸೊ ಐ ಥಿಂಕ್ ವಿ ಕಾಂಟ್ ಹಿಟ್ ಕನ್ಯಾಕುಮಾರಿ ಟುಡೇ ಇನ್ ಅ ಸಿಂಗಲ್ ಶಾಟ್. ಮೇ ಬಿ ವಿ ಹ್ಯಾವ್ ಟು ಟೇಕ್ ಅ ಸ್ಟಾಪ್. ಲೆಟ್ಸ್ ಸಿ ವಾಟ್ ಎವರ್ ಹ್ಯಾಪನ್ಸ್, ವಿಲ್ ಡೂ ದಟ್ correctly, but by tomorrow we'll definitely reach Kanyakumari. Let's go. So ಎರಡು ಕಾರು ಒಟ್ಟಿಗೆ ಫೈನಲಿ ಪಾರ್ಕ್ಡ್. ಸೊ ಫೈನಲಿ ಟೈಮ್ ಬಂದು 8:06 ಆ್ಯಂಡ್ ಐ ಆಮ್ ಬ್ಯಾಕ್. ಫೋನ್ಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ದಿ ಟೆಂಪಲ್. ಸೊ ಅದಕ್ಕೆ ನೀವು ಇಲ್ಲೇ ಸಬ್ಮಿಟ್ ಮಾಡಿಬಿಟ್ಟು ಹೋಗಬೇಕು. ಆ್ಯಂಡ್ ದ ಫಸ್ಟ್ ಮೇನ್ ಥಿಂಗ್ ಇಸ್ ದ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಗುಡ್. ಸ್ವಲ್ಪ ತುಂಬ ಕಷ್ಟ ಇಲ್ಲಿ ನೀವು ಬೆಟ್ಟ ಹತ್ತೋದು. ಸೊ ಟೆಂಪಲ್ ತನಕ ರೀಚ್ ಆಗಬೇಕು ಅಂದರೆ. ಅದರ್ವೈಸ್ ಇಫ್ ಯು ಕ್ಲೈಂಬ್ ಅಪ್ ದ ಸ್ಟೇರ್ಸ್ ಇಟ್ ಈಸ್ ಟಾಪ್ ನಾಚ್. ನೀವು ರೋಪ್ ಲೈನ್ ಯೂಸ್ ಮಾಡಿದ್ರೆ ಅಥವಾ ಟ್ರೈನ್ ಯೂಸ್ ಮಾಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ವರ್ತ್. ಸೊ ಇಟ್ ಇನ್ಸ್ಟೆಡ್ ಕ್ಲೈಮ್ ದ ಸ್ಟೆಪ್ಸ್. ಆಲ್ಮೋಸ್ಟ್ ಒಂದು 400 ಸ್ಟೆಪ್ಸ್ ಏನೋ ಇದೆ. ಬೆಸ್ಟ್ ಕ್ಲೈಮ್ ಮಾಡಿ ಒಳ್ಳೆ ದರ್ಶನ ಆಗುತ್ತೆ. ಸೊ ಎಕ್ಸೆಪ್ಟ್ ದಟ್ ಇಟ್ಸ್ ಆಲ್ರೆಡಿ 8 o'clock. ಲೇಟ್ ಆಗಿದೆ. ಸೊ ವಿ ಕಾಂಟ್ ಹೆಡ್ ಟು ಕನ್ಯಾಕುಮಾರಿ ಟುಡೇ. ನಮ್ಗೆ ಗೊತ್ತಿತ್ತು ಆಬ್ವಿಯಸ್ಲಿ ಇಲ್ಲಿ ಅಷ್ಟು ಲೇಟ್ ಆಗ್ತು. So the plan is now Kodaikanal ಹೋಗಿ we'll stay. Tomorrow from Kodaikanal to Kanyakumari we'll go. So ಪಳನಿಯಿಂದ ಹೊರಡೋಣ. ಕೊಡೈಕೆನಾಲ್ ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಆಗಿರುತ್ತೆ. ಸೊ ನಥಿಂಗ್ ಮಚ್ ಟು ವ್ಲಾಗ್. ಆ್ಯಂಡ್ ಇವತ್ತು ತುಂಬ ವ್ಲಾಗಲ್ಲಿ ಬರೀ ಟ್ರಾವೆಲೇ ಆಗೋಯ್ತು. ನಥಿಂಗ್ ಎಕ್ಸ್ಪ್ಲೇನೇಬಲ್, ತುಂಬ ಏನು ತೋರ್ಸೋಕ್ಕಾಗಲಿಲ್ಲ. ಸೊ ಆದ್ರಿಂದ ಐ ಆಮ್ ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ವ್ಲಾಗಲ್ಲಿ ಪ್ಲೇಸಸ್ಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಕೊಡೈಕೆನಾಲ್ನ ಬ್ಯೂಟಿಫುಲ್ ಆದಂಥ ರೂಮಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.